ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತೊಂದು ಸ್ವೀಟ್ ಆಗಿರುವಂಥ ದೋಸೆ ಹಣ್ಣಾಗಿರುವಂಥ ಬಾಳೆಹಣ್ಣಲ್ಲಿ ಮಾಡ್ತಾ ಇರೋದು. ಬಾಳೆಹಣ್ಣಲ್ಲಿ ಸಾಮಾನ್ಯವಾಗಿ ಪಡ್ಡು ಎಲ್ಲ ಮಾಡ್ತಾರೆ, ಬಟ್ ನಾವು ಫಸ್ಟ್ ಟೈಮ್ ಬಾಳೆಹಣ್ಣಿನ ದೋಸೆ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿದೆ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ರೆಸಿಪಿ ಶುರು ಮಾಡೋಣ. ನೋಡಿ, ನಾನು ಈ ಒಂದು ಕಪ್ಪಲ್ಲಿ 1 ಕಪ್ನಷ್ಟು ಅಕ್ಕಿಯನ್ನು 5 ರಿಂದ 6 ಗಂಟೆ ತನಕ ನೆನೆ ಹಾಕಿದ್ದೀನಿ. 150 ಗ್ರಾಮ್ನಷ್ಟು ಆಗ್ಬೋದು. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಅದೇ ಕಪ್ಪಳತೆಯಲ್ಲಿ ಅರ್ಧ ಕಪ್ನಷ್ಟು ದಪ್ಪ ಅವಲಕ್ಕಿ 2 ಗಂಟೆಷ್ಟು ಹೊತ್ತು ನೆನೆ ಹಾಕಿದ್ದೀನಿ. ಇದು ರುಬ್ಬೋದಕ್ಕಿಂತ 2 ಗಂಟೆ ಮುಂಚೆ ನೆನೆ ಹಾಕಿದರೆ ಸಾಕು. ಸಪ್ರೇಟಾಗಿ ನಾನು ಒಂದು ತಟ್ಟೆಯಲ್ಲಿ ನೆನೆ ಹಾಕಿದ್ದೀನಿ. ಅದೇ ನೀವು ತೆಳು ಅವಲಕ್ಕಿ ಉಪಯೋಗಿಸೋದಾದರೆ ನೆನೆ ಹಾಕುವ ಅಗತ್ಯ ಇಲ್ಲ, ಕೂಡಲೇ ನೀವು ತೊಳೆದು ಸೇರಿಸ್ಕೊಳ್ಬೋದು. ನೀವು ತೆಳು ಅವಲಕ್ಕಿ ಹಾಕೋದಾದರೆ 1 ಕಪ್ನಷ್ಟು ಹಾಕಬೇಕಾಗ್ತದೆ. ಈಗ ನೋಡಿ, ಇದನ್ನು ನಾನು ಅಕ್ಕಿ ಜೊತೆ ಸೇರಿಸ್ತಾ ಇದ್ದೀನಿ. ನಂತರ ಅದೇ ಕಪ್ಪಳತೆಯಲ್ಲಿ ಅರ್ಧ ಕಪ್ನಷ್ಟು ತುರಿದಿರುವಂಥ ತೆಂಗಿನಕಾಯಿ, ಅರ್ಧ ಕಪ್ನಷ್ಟು ಬೆಲ್ಲ. ಅರ್ಧ ಕಪ್ನಷ್ಟು ಸಾಕಾಗುತ್ತೆ, ಯಾಕಂದರೆ ಬಾಳೆಹಣ್ಣು ಸಿಹಿಯಾಗಿರೋದ್ರಿಂದ ಅರ್ಧ ಕಪ್ ಅಷ್ಟೇ ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ಆನಂತರ ನಾನು ಹಾಕಿರುವಂಥ ಅಕ್ಕಿಯ ಅಳತೆಗೆ 2 ಪಚ್ಚೆ ಬಾಳೆಹಣ್ಣು ಸೇರಿಸ್ತಾ ಇದ್ದೀನಿ. ತುಂಬ ಹಣ್ಣಾಗಿದ್ದರೆ ಚೆನ್ನಾಗಿರುತ್ತೆ. ಏಲಕ್ಕಿ ಬಾಳೆಹಣ್ಣು ಕೂಡ ಹಾಕ್ಕೊಳ್ಬೋದು. ಆಮೇಲೆ ಅರ್ಧ ಸ್ಪೂನಷ್ಟು ನಾನು ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ. ಆಮೇಲೆ ಬೇಕಂದರೆ ನೋಡಿಕೊಂಡು ಸೇರಿಸ್ಕೊಳ್ಬೋದು. 2 ಏಲಕ್ಕಿ. ನಂತರ ಸ್ವಲ್ಪ ನೀರು ಸೇರಿಸ್ಕೊಂಡು ನಯ ರುಬ್ಬಬೇಕು ದೋಸೆ ಹಿಟ್ಟಿನ ಅದಕ್ಕೆ. ರುಬ್ಬಿ ನಾನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೀವೆಷ್ಟು ನಯವಾಗಿ ರುಬ್ಕೊಳ್ತೀರೋ ಅಷ್ಟು ಸಾಫ್ಟಾಗಿ ದೋಸೆ ಬರುತ್ತೆ. ನೀವು ರುಬ್ಬಿದ ನಂತರ ಟೈಮ್ ಇದ್ದರೆ ಫರ್ಮೆಂಟೇಷನ್ಗೆ ಒಂದು 8 ರಿಂದ 10 ಗಂಟೆ ತನಕ ಇಡ್ಬೋದು. ನಾನಿಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಾ ಇದ್ದೀನಿ, ಅದಕ್ಕೆ ಚಿಟಿಕೆಯಷ್ಟು ಅಡುಗೆ ಸೋಡಾ ಸೇರಿಸ್ತಾ ಇದ್ದೀನಿ. ಒಂದು ಸ್ಪೂನ್ನ ಕಡೆಯಲ್ಲಿ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು. ನಂತರ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ದೋಸೆ ಹಿಟ್ಟಿನ ಹದ ನೋಡ್ಕೊಳ್ಳಿ, ಎಷ್ಟು ತೆಳುವಾಗಿರಬೇಕು ಅಂತೇಳಿ. ನೋಡಿ, ಈ ರೀತಿ ಇದ್ದರೆ ಸಾಕಾಗತ್ತೆ. ನಾನಿಲ್ಲಿ ಹಿಟ್ಟು ಕಲಿಸ್ಬೇಕಾದ್ರೇ ದೋಸೆ ತವ ಕಾಯಲಿಕ್ಕೆ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ತುಪ್ಪ ಹಚ್ತಾ ಇದ್ದೀನಿ. ಈ ದೋಸೆಗೆ ತುಪ್ಪ ಹಾಕಿದ್ರೇ ತುಂಬ ಟೇಸ್ಟಿಯಾಗಿರೋದು. ನಂತರ ಹಿಟ್ಟು ಹಾಕಬೇಕಾದ್ರೆ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ. ನೋಡಿ, ಹಿಟ್ಟು ಹಾಕಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಅದು ಕಣ್ಣು ಬಿದ್ದ ನಂತರ ಮುಚ್ಚಳ ಮುಚ್ಚಬೇಕು. ಮುಚ್ಚಳ ಮುಚ್ಚಿದ ನಂತರ ಒಂದು 2 ನಿಮಿಷ ಬೇಕಾಗತ್ತೆ ಒಂದು ಬದಿ ಕಾಯೋದಕ್ಕೆ. ಈಗ ಮುಚ್ಚಳ ತೆಗೆದ ನಂತರ ಅದರ ಮೇಲ್ಗಡೆನೂ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಇಲ್ಲಾಂದರೆ ಎಣ್ಣೆಯನ್ನು ಉಪಯೋಗಿಸ್ಕೊಳ್ಬೋದು. ಈಗ ಇದನ್ನು ಮಗ್ಚಿ ಇನ್ನೊಂದು ಬದಿ ಕೂಡ ಒಂದು 2 ನಿಮಿಷ ತನಕ ಬೇಯಿಸಬೇಕಾಗ್ತದೆ. ಬಾಳೆಹಣ್ಣು ತುಂಬ ಹಣ್ಣಾಗಿದ್ದರೆ ಈ ರೀತಿಯ ದೋಸೆ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸಂಜೆ ಟೀ ಟೈಮ್ಗೆಲ್ಲ ಮಕ್ಕಳಿಗೆ ತಿನ್ನೋದಕ್ಕೂ ತುಂಬ ಒಳ್ಳೆಯದು. ಮತ್ತು ಇದೇ ಹಿಟ್ಟಲ್ಲಿ ನೀವು ಪಡ್ಡು, ಇಡ್ಲಿ ಎಲ್ಲ ಮಾಡ್ಕೊಳ್ಬೋದು, ತುಂಬಾ ಸಾಫ್ಟಾಗಿ ಬರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಎಲ್ಲ ಆದಷ್ಟು ಶೇರ್ ಮಾಡಿ. ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.